ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧ ಒಂದು ತಿಂಗಳನ್ನ ದಾಟಿ ಹೋಗಿದೆ. ಇದೀಗ ಯುದ್ಧದಾಹಿ ಟ್ರಂಪ್ ಕಣ್ಣು ಬಿದ್ದಿರುವುದು ಈ ಕಾರ್ಗ್ ಎನ್ನುವಂತ ಐಲ್ಯಾಂಡ್ ಮೇಲೆ. ಇರಾನ್ನ ಐಲ್ಯಾಂಡ್ ಅದು. ಇರಾನ್ನ ಭೂಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಐಲ್ಯಾಂಡ್ ಅದು. ಇರಾನ್ಗೆ ಬಹಳ ಪ್ರಮುಖವಾಗಿರುವಂತಹ ಐಲ್ಯಾಂಡ್. ಅದರ ಮೇಲೆ ಇದೀಗ ಟ್ರಂಪ್ ಕಣ್ಣು ಬಿದ್ದಿದೆ. ಈಗ ಇಡೀ ಜಗತ್ತಿನಲ್ಲಿ ಆತಂಕ ಶುರುವಾಗಬಿಟ್ಟಿದೆ. ಯಾಕಂದ್ರೆ ಇಲ್ಲಿವರೆಗೆ ನಡೆದಿದ್ದೊಂದು, ಇನ್ನೇನೋ ನಡೆಯುತ್ತೆ ಎನ್ನುವಂತಹ ಲೆಕ್ಕಾಚಾರ, ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ನಿನ್ನೆ ರಾತ್ರಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಬಹುದು ಅಂತ ಒಂದಷ್ಟು ಜನ ಅಂದಾಜು ಮಾಡಿದ್ರು. ಅಂಥದ್ದೇನು ಕೂಡ ಆಗಿಲ್ಲ. ಹೀಗಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು, ಎಲ್ಲವೂ ಕೂಡ ಟ್ರಂಪ್ ಮೇಲೆ ನಿರ್ಧಾರ ಆಗಿದೆ. ಟ್ರಂಪ್ ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ಇವತ್ತು ಒಂದು ರೀತಿಯಲ್ಲಿ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ಟ್ರಂಪ್ ಯುದ್ಧದಾಹದಿಂದ ಇಡೀ ಜಗತ್ತಿನಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಆದರೆ ಯಾವ ದೇಶಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಮೆರಿಕ ಪ್ರತಿ ದೇಶಗಳ ಮೇಲೂ ಕೂಡ ಭಯ ಪಡುವ ರೀತಿಯಲ್ಲಿ ಮಾಡಿಬಿಟ್ಟಿದೆ, ಅಥವಾ ಪ್ರತಿ ದೇಶವನ್ನು ಕೂಡ ತನ್ನ ಗುಲಾಮಗಿರಿಯ ಇದ್ರೊಳಗಡೆ ಇಟ್ಕೊಂಡು ಬಿಟ್ಟಿದೆ. ಹೀಗಾಗಿ ಒಂದೇ ಒಂದು ದೇಶ ಅಮೆರಿಕದ ಯುದ್ಧಕ್ಕೆ ಸಂಬಂಧಪಟ್ಟಾಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆರಂಭದಲ್ಲಿ ಸ್ಪೇನ್ ಸೇರಿದಂತೆ ಒಂದಷ್ಟು ದೇಶಗಳು ಆ ಧೈರ್ಯವನ್ನು ತೋರಿಸಿದ್ದು ಬಿಟ್ರೆ ಇನ್ಯಾವ ದೇಶಗಳು ಕೂಡ ಆ ಧೈರ್ಯವನ್ನೇ ತೋರಿಸ್ತಾ ಇಲ್ಲ. ಇವತ್ತು ಏನು ಪರಿಣಾಮ ಆಗ್ತಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಮ್ಮ ದೇಶದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ರುಪಿ ವ್ಯಾಲ್ಯೂ 95 ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಆಗ್ತಾ ಇದೆ. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ದೇಶಗಳಲ್ಲಿ ಲಾಕ್ಡೌನ್ ಅಂತಹ ಪರಿಸ್ಥಿತಿ ಇದೆ. ಇನ್ನೊಂದಷ್ಟು ದೇಶಗಳಲ್ಲಿ ಆರ್ಥಿಕವಾಗಿ ಅವರು ದಿವಾಳಿ ಆಗುವ ಹಂತಕ್ಕೆ ಬಂದು ಬಿಟ್ಟಿದ್ದಾರೆ. ಅದೆಲ್ಲದಕ್ಕೂ ಕೂಡ ಕಾರಣ ಕಚ್ಚಾ ತೈಲ ಅಥವಾ ತೈಲ ತಲ್ಲಣ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನದು ದೊಡ್ಡ ಬೆಳವಣಿಗೆ ಎನ್ನುವಂಥ ರೀತಿಯಲ್ಲಿ ಹೆಚ್ಚು ಕಡಿಮೆ 57,000 ಸೈನಿಕರು ಇದೀಗ ಮಧ್ಯಪ್ರಾಚ್ಯದಲ್ಲಿ ಜಮಾವಣೆಗೊಂಡಿದ್ದಾರೆ. ಅಮೆರಿಕದ ಸೈನಿಕರು ಅವರೆಲ್ಲರೂ ಕೂಡ. ಆ ಸೈನಿಕರೇನಾದ್ರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಅಂತಾದ್ರೆ ಇಡೀ ಜಗತ್ತಿನ ಮೇಲೆ ಯುದ್ಧ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳೇ, ಹಾಗೆ ನಾನು ಆರಂಭದಲ್ಲಿ ಅಮೆರಿಕದ ಯುದ್ಧದಾಹ ಎನ್ನುವಂಥ ಪದವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದೆ. ಯಾಕೆ ಅನ್ನೋದನ್ನ ಇವತ್ತು ನಿಮಗೆ ಸ್ವಲ್ಪ ವಿಸ್ತೃತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಅಮೆರಿಕ ಹೊಂದಿದೆ, ಯಾವ ರೀತಿಯಾಗಿ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನ ಪಡ್ತಾ ಇದೆ ಅಂತ. ಹಿಂದೆ ನಿಮಗೆ ಬ್ರಿಟಿಷರು ಗೊತ್ತಲ್ಲ, ಅವರು ಸಾಕಷ್ಟು ದೇಶಗಳನ್ನ ವಸಾಹತುಶಾಹಿಗಳಾಗಿ ಇಟ್ಕೊಳ್ತಾ ಇದ್ರು. ನಾವು ಕೂಡ ಅವರ ಆಳ್ವಿಕೆಗೆ ಒಳಪಟ್ಟಿದ್ವಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇವತ್ತು ಅದೇ ಮಾದರಿಯಲ್ಲಿ ಅಮೆರಿಕ ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ಮಾಡ್ತಾ ಇದೆ. ಯಾರಿಗೂ ಕೂಡ ಅದು ಗೊತ್ತಾಗ್ತಾನೆ ಇಲ್ಲ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕೆ ಈ ಸಂದರ್ಭದಲ್ಲಿ ಪ್ರಮುಖ ಅಂದ್ರೆ, ನಮ್ಮ ಸಾಕಷ್ಟು ಮಂದಿ ಅಮೆರಿಕವನ್ನು ನಾವು ಸಂಭ್ರಮಿಸ್ತೀವಿ. ಅಮೆರಿಕ ಯುದ್ಧ ಮಾಡಿದಾಗ ಅಮೆರಿಕಗೆ ಜೈ ಎನ್ನುವಂತ ಮಾತನ್ನ ಹೇಳ್ತೀವಿ. ಆದ್ರೆ ಅದೇ ಅಮೆರಿಕದ ಆ ಯುದ್ಧ ದಾಹದ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಆದ್ರೆ ಅಮೆರಿಕಾಗೆ ನಮ್ಮ ದೇಶ ಮಾತ್ರ ಸೇನಾ ನೆಲೆಗೆ ಜಾಗವನ್ನ ಕೊಟ್ಟಿಲ್ಲ. ಅದು ಯಾಕೆ ಅನ್ನೋದನ್ನು ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ. ಈಗ ಮೊದಲಿಗೆ ಆ ಬಿಗ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬರೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಏನಿದ್ದಾವೆ, ಇಲ್ಲಿ ಕೆಳಗಡೆ ಗಮನಿಸ್ತಿದ್ರಲ್ಲ, ಓಮನ್ನು, UAE, ಕತಾರು, ಬಹರೇನು, ಕುವೈತು, ಮೇಲ್ಗಡೆ ಇರಾಕು, ಈ ಕಡೆ ಈ ರೀತಿಯಾಗಿ ಒಟ್ಟು ಮಧ್ಯಪ್ರಾಚ್ಯ ರಾಷ್ಟ್ರಗಳಿದ್ದಾವಲ್ಲ, ಇಲ್ಲಿ ಅಮೆರಿಕ ಸೈನಿಕರ ಸಂಖ್ಯೆ ಇಲ್ಲಿವರೆಗೆ 40,000 ಇತ್ತು. ಈ ಬಹುತೇಕ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ಏನ್ ಮಾಡಿತ್ತು ಅಂದ್ರೆ ತನ್ನ ಸೇನಾ ನೆಲೆಯನ್ನ ಹೊಂದಿತ್ತು. ಹೀಗಿದ್ದಾಗಲೇ ಇದೀಗ ದಿಢೀರ್ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ಒಂದು ಕಡೆಯಿಂದ ಟ್ರಂಪ್ ಏನೋ ಇದೀಗ ಕದನ ವಿರಾಮ ಎನ್ನುವಂತ ಮಾತನ್ನ ಆಡ್ತಾ ಇದ್ರು ಕೂಡ, ಒಂದಷ್ಟು ದಿನಗಳ ಕಾಲ ಇರಾನ್ ಮೇಲೆ ನಾವು ದಾಳಿ ಮಾಡಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದರೂ ಕೂಡ, ಇನ್ನೊಂದು ಕಡೆಯಿಂದ ಸದ್ದಿಲ್ಲದಂತೆ ಸೇನಾ ಜಮಾವಣೆಯನ್ನ ಜಾಸ್ತಿ ಮಾಡಿದ್ದಾರೆ. 40,000 ಇದ್ದಂತ ಸೈನಿಕರ ಸಂಖ್ಯೆ ಇದೀಗ 57,000ಕ್ಕೆ ಹೋಗಿ ತಲುಪಿ ಬಿಟ್ಟಿದೆ. 2003ರ ನಂತರ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಏನೇನು ಮಾಡಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸೇನಾ ಜಮಾವಣೆ ವಿಪರೀತ ಆಗಿತ್ತು ಆ ಸದ್ದಾಮ್ ಹುಸೇನ್ ವಿಚಾರದಲ್ಲಿ. ಅದಾದ ಬಳಿಕ ಪ್ರಪ್ರಥಮ ಬಾರಿಗೆ ಅಮೆರಿಕದ ಸೇನಾ ಜಮಾವಣೆ ಇಷ್ಟರ ಮಟ್ಟಿಗೆ ಇದೀಗ ಜಾಸ್ತಿ ಆಗ್ತಾ ಇದೆ. ಇನ್ನೂ 10,000 ಹೆಚ್ಚು ಸೈನಿಕರನ್ನ ಕಳಿಸುವುದ ಕುರಿತಾಗಿ ಯೋಚನೆಯನ್ನ ಇದೀಗ ಅಮೆರಿಕ ಮಾಡ್ತಾ ಇದೆಯಂತೆ. ಇದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಅವರ ಡ್ರೋನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಫೈಟರ್ ಜೆಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಯುದ್ಧ ನೌಕೆಯನ್ನ ತರಿಸ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ನಿಲ್ಲಿಸಿದಂತ ಯುದ್ಧ ನೌಕೆಗಳನ್ನ. ಈ ರೀತಿಯಾಗಿ ಕಂಪ್ಲೀಟ್ ಒಂದು ಸೇನಾ ಜಮಾವಣೆ ಕಂಡು ಬರ್ತಾ ಇದೆ. ಒಂದು ದೊಡ್ಡ ಕಾರ್ಯಾಚರಣೆಗೆ ಅಮೆರಿಕ ಇದೀಗ ಪ್ಲಾನ್ ಅನ್ನ ಮಾಡ್ತಾ ಇದೆ.
ಅದಕ್ಕೆ ತಕ್ಕ ಹಾಗೆ ಟ್ರಂಪ್ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾವು ಇರಾನ್ನ ತೈಲವನ್ನ ವಶಕ್ಕೆ ತೆಗೆದುಕೊಳ್ತೀವಿ ಎನ್ನುವ ರೀತಿಯಲ್ಲಿ. ಅಂದ್ರೆ ಟ್ರಂಪ್ ತಲೆಯಲ್ಲಿ ಏನೋ ಓಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾದ್ರೆ ಇರಾನ್ ಸುಮ್ಮನೆ ಇದ್ಬಿಡುತ್ತಾ? ಸಾಧ್ಯವೇ ಇಲ್ಲ. ಇರಾನ್ನ ವಿಚಾರವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಎಷ್ಟರ ಮಟ್ಟಿಗೆ ಅಮೆರಿಕಕ್ಕೆ ದೊಡ್ಡ ಮಟ್ಟಿಗೆ ತಿರುಗೇಟನ್ನು ಕೊಟ್ಟಿದ್ದ, ಪ್ರತಿದಾಳಿಯನ್ನ ಮಾಡಿದೆ ಅಂತ ಹೇಳಿ. ಅವರಲ್ಲಿದ್ದಂಥ ಡ್ರೋನ್ಸ್, ಅವರಲ್ಲಿದ್ದಂಥ ಮಿಸೈಲ್ ಶಕ್ತಿ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ತಿಂಗಳಾದ್ರೂ ಕೂಡ ಇರಾನ್ ತಲೆಬಾಗ್ತಾ ಇಲ್ಲ, ಶರಣಾಗ್ತಾ ಇಲ್ಲ, ಅದರ ಬದಲಾಗಿ ಮಾತುಕತೆಗೂ ಕೂಡ ಬರ್ತಾ ಇಲ್ಲ. ಅಮೆರಿಕಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡ್ತಾ ಇದ್ದಾರೆ. ಅಮೆರಿಕದ ಅಹಂಕಾರ, ಸೊಕ್ಕು ಎಲ್ಲವನ್ನೂ ಕೂಡ ಇರಾನ್ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವರಿಗೆ 57,000 ಸೈನಿಕರು ಇಟ್ಕೊಂಡು ನಾವು ಭೂದಾಳಿಯನ್ನ ಮಾಡ್ತೀವಿ, ಇರಾನ್ ಒಳಗಡೆ ನುಗ್ತೀವಿ ಅಂದ್ರೆ ಅವರ IRGC ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. ಅವರು ದೊಡ್ಡ ದೊಡ್ಡ ತಲೆಯನ್ನ ಕಳ್ಕೊಂಡ್ರು ಕೂಡ ಅವರ ಸೇನೆ ಇದೆಯಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅವರು ಕೂಡ ನುಗ್ಗಿ ಬಂದೇ ಬರ್ತಾರೆ. ಹಿಂದೆ ಅಮೆರಿಕದ ಒಂದು ಉದಾಹರಣೆ ಇದೆ. ಈ ವಿಯೆಟ್ನಾಂ ಮೇಲೆ ಅಮೆರಿಕ ಯುದ್ಧ ಸಾರಿದ ಸಂದರ್ಭದಲ್ಲಿ ಅಮೆರಿಕ ಹೆಚ್ಚು ಕಡಿಮೆ 58,000 ಸೈನಿಕರನ್ನ ಕಳ್ಕೊಂಡು ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಅಮೆರಿಕದಲ್ಲಿ ನಿನ್ನೆ ನೋ ಕಿಂಗ್ಸ್ ಎನ್ನುವಂತ ದೊಡ್ಡ ಚಳುವಳಿ ನಡೀತು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕದ ಜನರೇ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ನಮ್ಮ ಸೈನಿಕರು ಸಾವನ್ನಪ್ತಾರೆ ಎನ್ನುವ ರೀತಿಯಲ್ಲಿ. ಅದರ ನಡುವೆ ಇದೀಗ 57,000 ಸೈನಿಕರನ್ನ ಟ್ರಂಪ್ ಬಲಿ ಕೊಡೋದಿಕ್ಕೆ ಕರ್ಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ. ಭೂ ದಾಳಿ ಅಂತ ಹೇಳಿ ನುಗ್ಗಿದ್ರು ಅಂತಾದ್ರೆ ಇರಾನ್ ಅಷ್ಟೇ ತೀವ್ರವಾಗಿ ತಿರುಗೇಟನ್ನ ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂದ್ರೆ ಇರಾನ್ ಈಗಾಗಲೇ ಹೇಳ್ತಾ ಇದೆ ವಿಡಿಯೋ ರಿಲೀಸ್ ಮಾಡುವ ಮೂಲಕ, ನರಕಕ್ಕೆ ನಿಮಗೆ ಸುಸ್ವಾಗತ, ನಾವು ರೆಡಿಯಾಗಿದ್ದೀವಿ, ಬನ್ನಿ ಬನ್ನಿ ಎನ್ನುವಂತ ರೀತಿಯಲ್ಲಿ. ಏನೇನಾಗುತ್ತೋ ಗೊತ್ತಿಲ್ಲ. ಆ ರೀತಿಯಾಗಿ ಏನಾದ್ರೂ ಭೂ ದಾಳಿ ಅಂತದೆಲ್ಲವೂ ಕೂಡ ಶುರುವಾಗ್ಬಿಡ್ತು ಅಂದ್ರೆ ಮತ್ತೆ ಈ ಹರ್ಮುಜ್ ಜಲಸಂಧಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಈಗ ಕನಿಷ್ಠ ಭಾರತಕ್ಕೆ ಹರ್ಮುಜ್ ಜಲಸಂಧಿ ಮೂಲಕ ಕೆಲವೊಂದು ಹಡಗುಗಳು ಬರ್ತಾ ಇದ್ದಾವೆ. ಇನ್ನು ಕಂಪ್ಲೀಟ್ ಬಂದ್ ಆಗಿ ಹೋಗ್ಬಿಟ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಪೆಟ್ರೋಲ್, ಡೀಸೆಲ್ ಎಲ್ಲ ಆತಂಕ ಶುರುವಾಗ್ತಾ ಇದೆ. ಇದು ಒಂದು ಕಡೆಯಿಂದ. ಓಕೆನಾ? ಈಗ ಅಮೆರಿಕ ಮಾಡ್ತಿರುವಂತ ಪ್ಲಾನ್ ಏನೇನ್ ಚರ್ಚೆ ನಡೀತಾ ಇದೆ? ಒಂದು, ಇರಾನ್ನ ಅಣ್ವಸ್ತ್ರವನ್ನ ನಾಶಪಡಿಸುವಂತ ಉದ್ದೇಶದಿಂದ ಅಥವಾ ವಶಕ್ಕೆ ತೆಗೆದುಕೊಳ್ಳುವಂತ ಉದ್ದೇಶದಿಂದ ಭೂದಾಳಿ ಮಾಡ್ತಿದೆ ಎನ್ನುವಂತ ಚರ್ಚೆ. ಮತ್ತೊಂದು, ಇರಾನ್ನ ತೈಲವನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಉದ್ದೇಶದಿಂದ ಭೂದಾಳಿ ಮಾಡ್ತಿದೆ ಎನ್ನುವಂತ ಚರ್ಚೆ. ಮತ್ತೊಂದು, ಈ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಹಿಡಿತಕ್ಕೆ ತೆಗೆದುಕೊಂಡು ಅಥವಾ ತನ್ನ ವಶಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ಅಮೆರಿಕ ಪ್ಲಾನ್ ಮಾಡ್ತಿದೆ ಎನ್ನುವಂತ ಒಂದು ಚರ್ಚೆ ನಡೀತಾ ಇದೆ. ಇವೆಲ್ಲವೂ ಕೂಡ ನಡೀತಿರುವಂತಹ ಚರ್ಚೆ. ಟ್ರಂಪ್ ತಲೆಯಲ್ಲಿ ಏನು ಓಡ್ತಿದೆ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೊಂದೇನಪ್ಪ ಅಂದ್ರೆ ಈ ಕಾರ್ಗ್ ಐಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಟ್ರಂಪ್ ಕಣ್ಣಿಟ್ಟಿರೋದೇ ಕಾರ್ಗ್ ಐಲ್ಯಾಂಡ್ ಮೇಲೆ. ಯಾಕೆ ಅಂದ್ರೆ ಬಂಧುಗಳೇ, ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಇರಾನ್ನ ಮುಕುಟಮಣಿ ಅಥವಾ ಕಿರೀಟ ಇದ್ದ ರೀತಿಯಲ್ಲಿ. ಇವತ್ತು ಇರಾನ್ಗೆ ಆರ್ಥಿಕವಾಗಿ ಶಕ್ತಿ ಇದೆ ಅಥವಾ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಕಾರಣ ಕಾರ್ಗ್ ಐಲ್ಯಾಂಡ್. ನೀವಿಲ್ಲಿ ಇರಾನ್ನ ಈ ಕರಾವಳಿ ಪ್ರದೇಶ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇರಾನ್ನ ಬಂದರು ಅಥವಾ ಹಡಗುಗಳು ನಿಲ್ಲೋದಿಕ್ಕೆ ಜಾಗ ಎಲ್ಲವೂ ಕೂಡ ಇದೆ. ಆದ್ರೆ ಎಲ್ಲೂ ಕೂಡ ಸಮುದ್ರ ಆಳವಾಗಿ ಇಲ್ಲ. ಹೀಗಾಗಿ ದೊಡ್ಡ ದೊಡ್ಡ ಹಡಗುಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಇಲ್ಲಿ ಸುತ್ತಮುತ್ತ ಸಮುದ್ರ ಆಳವಾಗಿದೆ. ಹೀಗಾಗಿ ದೊಡ್ಡ ಹಡಗುಗಳಲ್ಲಿ ನಿಂತು ತೈಲವನ್ನ ತುಂಬಿಸಿಕೊಂಡು ಅವು ಇಲ್ಲಿಂದ ಹೊರಡಬಹುದು. ಇಲ್ಲಿಂದ ತೈಲವನ್ನ ತುಂಬಿಸಿಕೊಂಡು ಈಗ ಬಂದು ಹರ್ಮುಜ್ ಜಲಸಂಧಿ ಮೂಲಕ ಆ ಎಲ್ಲ ದೇಶಗಳಿಗೆ ಹೋಗ್ತವೆ. ಮುಂಚೆ ನಮ್ಮ ದೇಶಕ್ಕೂ ಕೂಡ ಬರ್ತಾ ಇತ್ತು, ಈಗ ನಾವು ತಗೊಳ್ತಾ ಇಲ್ಲ ಇರಾನ್ ಮೂಲಕ. ಅತಿ ಹೆಚ್ಚು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಚೀನಾ ಹೆಚ್ಚು ಕಡಿಮೆ 70 to 80% ಇದೆ ಕಾರ್ಗ್ ಐಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ. ಈ ಕಾರ್ಗ್ ಐಲ್ಯಾಂಡ್ಗೆ ಇರಾನ್ ಏನ್ ಮಾಡುತ್ತೆ ಅಂದ್ರೆ, ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಈ ಕಾರ್ಗ್ ಐಲ್ಯಾಂಡ್ ಈ ರೀತಿಯಾಗಿದೆ. 8 ಕಿಲೋಮೀಟರ್ ಉದ್ದ ಇದೆ, 4 ಕಿಲೋಮೀಟರ್ ಅಗಲ ಇದೆ. ಈ ಇರಾನ್ನ ಭೂಪ್ರದೇಶದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಇರಾನಿಂದ ಸ್ವಲ್ಪ ದೂರ ಇರುವ ರೀತಿಯಲ್ಲಿ. ನಮ್ದು ಅಂಡಮಾನ್ ನಿಕೋಬಾರ್ ಹೇಗೆ ದೂರದಲ್ಲಿದೆ, ಅದೇ ರೀತಿಯಾಗಿ ಇವರು ಕಾರ್ಗ್ ಐಲ್ಯಾಂಡ್ ಕೂಡ ದೂರದಲ್ಲಿದೆ. ಅವ್ರು ಏನ್ ಮಾಡಿದ್ದಾರೆ, ಇರಾನ್ ಏನೇನು ತೈಲವನ್ನು ಉತ್ಪಾದನೆ ಮಾಡುತ್ತೆ ಅದನ್ನು ಪೈಪ್ಲೈನ್ ಮೂಲಕ ಕಾರ್ಗ್ ಐಲ್ಯಾಂಡ್ಗೆ ಕಳಿಸ್ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ತೈಲವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ದೊಡ್ಡದಾಗಿ ತೈಲವನ್ನು ಸಂಗ್ರಹ ಮಾಡಿರ್ತಾರೆ. ಹಡಗುಗಳು ಬಂದು ಇಲ್ಲಿ ನಿಂತ್ಕೊಳ್ತವೆ. ಇಲ್ಲಿ ತೈಲವನ್ನು ತುಂಬಿಸಿಕೊಂಡು ಹಡಗುಗಳೆಲ್ಲವೂ ಕೂಡ ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ IRGC ಕಮಾಂಡೋ ಪಡೆ ಒಂದು ದೊಡ್ಡ ಮಟ್ಟಿಗೆ ಭದ್ರತೆಯನ್ನ ಕೊಟ್ಟಿದೆ. ಇಲ್ಲಿ ಈ ಕಾರ್ಗ್ ಐಲ್ಯಾಂಡ್ಗೆ ಏನಾದರೂ ಆಯ್ತು ಅಂದ್ರೆ ಇರಾನ್ಗೆ ಸಮಸ್ಯೆ ಆದ ರೀತಿಯಲ್ಲಿ ಹೀಗಾಗಿ ಭದ್ರತೆಯನ್ನ ಅಲ್ಲಿ ಹೆಚ್ಚಳವನ್ನ ಮಾಡಿದ್ದಾರೆ. ಇದು ಒಂದು ವಿಚಾರವಾ. 1980ರಲ್ಲಿ ಸದ್ದಾಂ ಹುಸೇನ್ ಇದರ ಮೇಲೆ ದಾಳಿಯನ್ನ ಮಾಡಿದ್ರು, ಇದನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಇರಾನ್ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಈಗೇನಾದ್ರೂ ಕಾರ್ಗ್ ಐಲ್ಯಾಂಡ್ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಅಮೆರಿಕ ಬಂತು ಅಂತ ಆದ್ರೆ ಇರಾನ್ ತನ್ನ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿ ಗುದ್ದಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಗ ಅದು ಬೇರೆ ರೀತಿಯಾದ ಸಂಘರ್ಷಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹೀಗಾಗಿ ಕಾರ್ಗ್ ಐಲ್ಯಾಂಡ್ಗೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಟ್ರಂಪ್ ಹುಚ್ಚಾಟ ಮಿತಿ ಮೀರ್ತಾ ಇದೆ. ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದು ಒಂದು ವಿಚಾರ. ಹಾಗೆ ನಾನು ಇನ್ನೊಂದು ವಿಚಾರವನ್ನ ನಾನಿಲ್ಲಿ ಪ್ರಸ್ತಾಪವನ್ನು ಮಾಡಬೇಕು. ಬಂಧುಗಳೇ, ಇಲ್ಲಿ ನೋಡ್ತಾ ಇದ್ರಲ್ಲ, ನೋಡಿ ಇಲ್ಲಿ ಇದು ಸೌತ್ ಕೊರಿಯಾದಲ್ಲಿ ಇರುವಂತ ಅಮೆರಿಕದ ಸೇನಾ ನೆಲೆ. ಇದು ಅಮೆರಿಕದ ಜಾಗ ಅಲ್ಲ, ಸೌತ್ ಕೊರಿಯಾದ ಜಾಗ. ಆದ್ರೆ ಅಮೆರಿಕಾಗೆ ಈ ಜಾಗವನ್ನು ಬಿಟ್ಕೊಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಮಿನಿ ಅಮೆರಿಕ ಎನ್ನುವ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಅಮೆರಿಕದ ಅತೀ ದೊಡ್ಡ ಸೇನಾ ನೆಲೆ ಇದೆ. ಅಮೆರಿಕದ ಸೈನಿಕರಿದ್ದಾರೆ, ಸೈನಿಕರ ಕುಟುಂಬಸ್ಥರಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ನೆಲೆ ನಿಂತು ಬಿಟ್ಟಿದ್ದಾರೆ. ಇದೇ ವಿಚಾರವನ್ನು ನಾನು ಹೇಳೋದಕ್ಕೆ ಬಂದಿದ್ದು. ಒಂದು ವೇಳೆ ಅಮೆರಿಕ ಇವತ್ತು ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನ ಪಡುತ್ತೆ. ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ,
ಒಂದು ಇಡೀ ಜಗತ್ತಿನ ವ್ಯವಹಾರ ಡಾಲರ್ ಮೂಲಕವೇ ನಡಿಬೇಕು ಅನ್ನೋದು ಅಮೆರಿಕದ ಒಂದು ನಿಯಮ. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಡಾಲರ್ ಮೂಲಕವೇ ನಡೀತಾ ಇದೆ. ಕೆಲವು ದೇಶಗಳು ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಇನ್ನು ಅಮೆರಿಕದ ಮಾತನ್ನ ಕೇಳಿಲ್ಲ ಅಂದ ತಕ್ಷಣ ಅಮೆರಿಕ ಏನ್ ಮಾಡುತ್ತೆ ಹೇಳಿ, ಆರ್ಥಿಕ ನಿರ್ಬಂಧವನ್ನ ಹೇರಿಬಿಡುತ್ತೆ. ಈಗಾಗಲೇ ಇರಾನ್ಗೆ ನಿರ್ಬಂಧವನ್ನ ಹೇರಿದೆ, ಸಿರಿಯಾಗೆ ಹೇರಿದೆ, ರಷ್ಯಾಗೆ ಉಕ್ರೇನ್ ಮೇಲೆ ಯುದ್ಧ ಶುರು ಆದ್ಮೇಲೆ ರಷ್ಯಾಗೆ ಹೇರಿದೆ, ಅದೇ ರೀತಿಯಾಗಿ ಕ್ಯೂಬಾಗೆ ನಿರ್ಬಂಧವನ್ನ ಹೇರಿದೆ, ಇನ್ನು ಒಂದಷ್ಟು ದೇಶಗಳಿಗೆ ಆರ್ಥಿಕ ನಿರ್ಬಂಧವನ್ನ ಹೇರಿದೆ. ತಾನು ಹೇಳ್ದಂಗೆ ಕುಣಿಬೇಕು ಎನ್ನುವಂತ ಮನಸ್ಥಿತಿ ಇರಾನ್ಗೆ ಇದೆ, ಅಲ್ಲ ಅಮೆರಿಕಾಗೆ ಇದೆ. ಇನ್ನೊಂದು ಅಮೆರಿಕ ಏನ್ ಮಾಡುತ್ತೆ, ತಾನು ಇಂಥವ್ರ ಹತ್ರ ತೈಲ ಖರೀದಿ ಮಾಡಿ ಅಂದ್ರೆ ಮಾಡಬೇಕು, ಮಾಡಬೇಡಿ ಅಂದ್ರೆ ಮಾಡಬಾರ್ದು, ಈ ರೀತಿಯ ಒಂದಷ್ಟು ಡಿಸಿಷನ್ ತೆಗೆದುಕೊಳ್ಳುತ್ತೆ. ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ, ಈ ಅಮೆರಿಕ ತನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಬೇಕಾಬಿಟ್ಟಿಯಾಗಿ ಟ್ಯಾರಿಫ್ ಹಾಕೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳವನ್ನ ಕೊಡೋದು, ಇಂಥದ್ದು ಮಾಡುತ್ತೆ. ಇನ್ನೊಂದು, ಪ್ರತಿ ದೇಶದ ವಿಚಾರದಲ್ಲೂ ಕೂಡ ಅಮೆರಿಕ ಮೂಗು ತೂರಿಸೋಕೆ ಹೋಗುತ್ತೆ. ಇವೆಲ್ಲವೂ ಕೂಡ ಒಂದು ಹಂತಕ್ಕಾಯ್ತಾ. ಇನ್ನೊಂದೇನಪ್ಪಾ ಅಂದ್ರೆ, ಇವತ್ತು ಸಾಕಷ್ಟು ದೇಶಗಳನ್ನ ಒಂದು ರೀತಿಯಲ್ಲಿ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಬಿಟ್ಟಿದೆ. ಯಾವ ರೀತಿಯಾಗಿ ಅಂದ್ರೆ, ಹೆಚ್ಚು ಕಡಿಮೆ ಇಡೀ ಜಗತ್ತಿನಲ್ಲಿ 80 ದೇಶಗಳಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಹೊಂದಿದೆ. ಇದೇ ರೀತಿಯಾಗಿ 80 ದೇಶಗಳಲ್ಲಿ ಸೇನಾ ನೆಲೆಯನ್ನು ಹೊಂದಿದೆ. ಹೆಚ್ಚು ಕಡಿಮೆ 800 ಸೇನಾ ನೆಲೆ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಜಪಾನ್ ಒಂದರಲ್ಲೇ 120 ಸೇನಾ ನೆಲೆ ಇದೆ. 60,000 ಅಮೆರಿಕದ ಸೈನಿಕರು ಜಪಾನ್ನಲ್ಲಿದ್ದಾರೆ. ಹೆಚ್ಚು ಕಡಿಮೆ ಒಂದು 50,000 ಅಮೆರಿಕದ ಸೈನಿಕರು ದಕ್ಷಿಣ ಕೊರಿಯಾದಲ್ಲಿ ಇದ್ದಾರೆ. ಹೆಚ್ಚು ಕಡಿಮೆ 2 ಲಕ್ಷ ಸೈನಿಕರು ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕದವರು ಇದ್ದಾರೆ. ಅಮೆರಿಕದ ಸೈನಿಕರು ಬೇರೆ ಬೇರೆ ದೇಶಗಳಲ್ಲಿ. ಇದು ನೋಡಿ ಅಮೆರಿಕ ಹಿಡಿತವನ್ನು ಇಟ್ಕೊಂಡಿರುವಂತ ರೀತಿ. ಭಾರತಕ್ಕೂ ಕೇಳಿತ್ತು ಅಮೆರಿಕ, ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಾಬಲ್ಯ ಜಾಸ್ತಿ ಆಗ್ತಿದೆ, ನಿಮ್ಮಲ್ಲೊಂದು ಸೇನಾ ನೆಲೆಯನ್ನು ಕೊಡಿ ಅಂತ ಹೇಳಿ. ಆದ್ರೆ ಭಾರತ ಆ ವಿಚಾರದಲ್ಲಿ ತುಂಬಾ ಕಠಿಣ. ಈಗ ಮೋದಿ ಕಾಲದಲ್ಲಿ ಅಂತಲ್ಲ, ನೆಹರು ಕಾಲದಿಂದ ಹಿಡಿದು ಮೋದಿ ಕಾಲದವರೆಗೂ ಕೂಡ ಅದರಲ್ಲಿ ಭಾರತ ಬಹಳ ಕಠಿಣ. ಅಂದ್ರೆ ಬೇರೆ ದೇಶಗಳು ನಮ್ಮ ದೇಶದ ವಿಚಾರದಲ್ಲಿ ಮೂಗು ತೋರಿಸಬಾರದು, ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಬಾರದು, ನಮ್ಮ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು, ಬೇರೆ ಸೇನಾ ನೆಲೆಗಳು ಇರಬಾರದು ಅನ್ನುವಂತ ಭಾರತದ ನಿಲುವಿದೆ. ಜೊತೆಗೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಭಾರತ ತಟಸ್ಥ ನಿಲುವು, ನಿಮ್ಮ ಪರವಾಗಿ ಅಥವಾ ಇನ್ನೊಂದು ಪರವಾಗಿ ಅನ್ನೋದು ರೀತಿಯಲ್ಲಿ ಇಲ್ಲ. ಹೀಗಾಗಿ ಭಾರತ ಇಲ್ಲಿವರೆಗೂ ಕೂಡ ಸೇನೆಗೆ ನೆಲೆಯನ್ನ ಕೊಟ್ಟಿಲ್ಲ. ಪಾಕಿಸ್ತಾನ ಕೊಟ್ಟಿತ್ತು, ಆನಂತರ ಅವರ ನಡುವೆ ಕಿರಿಕಾಗಿ ಈಗ ಪಾಕಿಸ್ತಾನದಲ್ಲೂ ಕೂಡ ಸೇನಾ ನೆಲೆ ಇಲ್ಲ. ಅಫ್ಘಾನಿಸ್ತಾನದಲ್ಲೂ ಕೂಡ ಇತ್ತು, ಈಗ ಅಫ್ಘಾನಿಸ್ತಾನದಲ್ಲೂ ಕೂಡ ಇಲ್ಲ. ಇನ್ನುಳಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಲಿಷ್ಠ ರಾಷ್ಟ್ರಗಳು ಅಂತ ಯಾವ್ದು ಕರಿತೀವಿ, ಜರ್ಮನಿ, ಫ್ರಾನ್ಸು, ಇಟಲಿ, ಇಂತಹ ದೇಶಗಳಲ್ಲೂ ಕೂಡ ಅಮೆರಿಕ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಬ್ರಿಟನ್ನಲ್ಲೂ ಕೂಡ ಸೇನಾ ನೆಲೆಯನ್ನ ಹೊಂದಿದೆ. ಈ ಮೂಲಕ ಅವರೆಲ್ಲರನ್ನು ಕೂಡ ತನ್ನ ಕಂಟ್ರೋಲ್ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಪಡುತ್ತೆ. ಅದಕ್ಕೆ ಅಮೆರಿಕ ಕೊಡುವಂತ ಕಾರಣ ಏನು? ಈಗ ಅಮೆರಿಕಕ್ಕೆ ದೊಡ್ಡ ಮಟ್ಟಿಗೆ ಹೊಡೆತ ಕೊಡ್ತಿರುವಂತ ದೇಶ ಅಂದ್ರೆ ಚೀನಾ. ಹೀಗಾಗಿ ಚೀನಾದ ಪ್ರಾಬಲ್ಯವನ್ನು ತಗ್ಗಿಸುವಂತ ಉದ್ದೇಶದಿಂದ ದಕ್ಷಿಣ ಕೊರಿಯಾ, ಜಪಾನು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನು ಹೊಂದಿದೆ. ಇನ್ನ ರಷ್ಯಾ ಇನ್ನೊಂದು ದೊಡ್ಡ ಶತ್ರು ಅಂದ್ರೆ, ಹೀಗಾಗಿ ರಷ್ಯಾದ ಪ್ರಾಬಲ್ಯವನ್ನು ಕುಗ್ಗಿಸುವಂತ ಉದ್ದೇಶದಿಂದ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಸೇರಿದಂತೆ ರಷ್ಯಾದ ಸುತ್ತಮುತ್ತ ಇರುವಂತೆ ಎಲ್ಲಾ ದೇಶಗಳಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನು ಹೊಂದಿಬಿಟ್ಟಿದೆ. ಈ ಮೂಲಕ ಇವತ್ತು ಅಮೆರಿಕ ಇಡೀ ದೇಶವನ್ನೇ ಇಡೀ ಜಗತ್ತನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ಟಿದೆ. ಇದು ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ನಾವು ಅಮೆರಿಕಾಗೆ ಜೈ ಹೋ, ಅಮೆರಿಕ ಗ್ರೇಟು, ಅಮೆರಿಕ ಹಾಗೆ, ಟ್ರಂಪ್ ಅದ್ಭುತ ಅನ್ನುವಂತ ಮಾತನ್ನ ಹೇಳ್ತೇವೆ. ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದುಗಳ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.